ವಾಹನದ ಮಾಲೀಕ ಮನಿಲಾದಲ್ಲಿ, ವಾಹನ ಮನೆಯಲ್ಲಿ. ಆದ್ರೂ ಕೂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿದ್ದ ಫೈನ್ ಬೀಳ್ತಾ ಇತ್ತು ಆಪ್ನಲ್ಲಿ. ಏನಿದು ವಿಚಿತ್ರ ಸ್ಟೋರಿ ಅಂತೀರಾ? ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಮನಿಲಾದಲ್ಲಿ ಮಾಲೀಕ, ಮನೆ ಶೆಡ್ನಲ್ಲಿ ವಾಹನ, ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಫೈನ್. ಸಿಲಿಕಾನ್ ಸಿಟಿಯಲ್ಲಿ ಸ್ವಾರಸ್ಯಕರ ಘಟನೆಯೊಂದು ನಡೆದಿದೆ. ಕಳೆದ 6 ತಿಂಗಳುಗಳಿಂದ ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ದಂಡ ವಿಧಿಸಿದ್ದಾರೆ. ನೀವು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದೀರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ನೋಡಿ ಮಾಲೀಕ ಶಾಕ್ ಆಗಿದ್ದಾನೆ. ಸ್ಟೇಷನ್ಗೆ ಅಲೆದು ಸುಸ್ತು ಹೊಡೆದಿದ್ದಾನೆ. ಇನ್ನು ಅಚ್ಚರಿ ಅಂದ್ರೆ ವಾಹನದ ಮಾಲೀಕ ಭಾರತ ಸಾರಥಿ ಭಾರತದಲ್ಲೇ ಇಲ್ಲ, ಫಿಲಿಪೈನ್ನ ಮನಿಲಾದಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ತನ್ನ ಬೈಕ್ ನ ಸೇಲ್ ಮಾಡೋಕೆ ಮುಂದಾಗಿದ್ದಾರೆ. ತುಮಕೂರು ಮೂಲದ ವ್ಯಕ್ತಿ ವಾಹನ ಖರೀದಿಸುವಾಗ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದಾರೆ. ವಾಹನದ ಮೇಲೆ ಫೈನ್ ಇರೋದು ಗೊತ್ತಾಗಿ ಮಾಲೀಕನಿಗೆ ತಿಳಿಸಿದ್ದಾನೆ. ಈ ಶಾಕಿಂಗ್ ಸುದ್ದಿ ಕೇಳಿ ದಂಗಾದ ಮಾಲೀಕ ವಾಹನ ಮನೆಯಲ್ಲೇ ಇದೆ, ಅದು ಹೇಗೆ ಫೈನ್ ಬರುತ್ತೆ ಅಂತ ಗಾಬರಿಯಾಗಿದ್ದಾರೆ. ಮನೆಗೆ ಬಂದು ನೋಡಿದಾಗ ನೋಟಿಸ್ ಬರೋದು ಗೊತ್ತಾಗಿದೆ. ಸಂಚಾರಿ ಪೊಲೀಸರ ಆಪ್ ನಲ್ಲಿ ಚೆಕ್ ಮಾಡಿದ್ದಾರೆ. ಈ ವೇಳೆ ತಮ್ಮದೇ ವಾಹನದ ನಂಬರ್ ನಕಲಿ ಆಗಿರುವುದು ಗೊತ್ತಾಗಿದೆ. ತಮ್ಮ ನಂಬರ್ ನಕಲಿ ಮಾಡಿ ಬೇರೆಯವರು ಬಳಸುತ್ತಿರುವುದು ಪತ್ತೆಯಾಗಿದೆ. ಆ ಫೋಟೋಗಳ ಸಮೇತ ಯಲಹಂಕ ಸಂಚಾರಿ ಠಾಣಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸವಿತಾ ರಾಮಚಂದ್ರ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಹನದ ಮಾಲೀಕ ಮನಿಲಾದಲ್ಲಿ, ವಾಹನ ಮನೆಯಲ್ಲಿ. ಆದ್ರೂ ಕೂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿದ್ದ ಫೈನ್ ಬೀಳ್ತಾ ಇತ್ತು ಆಪ್ನಲ್ಲಿ. ಏನಿದು ವಿಚಿತ್ರ ಸ್ಟೋರಿ ಅಂತೀರಾ? ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಮನಿಲಾದಲ್ಲಿ ಮಾಲೀಕ, ಮನೆ ಶೆಡ್ನಲ್ಲಿ ವಾಹನ, ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಫೈನ್. ಸಿಲಿಕಾನ್ ಸಿಟಿಯಲ್ಲಿ ಸ್ವಾರಸ್ಯಕರ ಘಟನೆಯೊಂದು ನಡೆದಿದೆ. ಕಳೆದ 6 ತಿಂಗಳುಗಳಿಂದ ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ದಂಡ ವಿಧಿಸಿದ್ದಾರೆ. ನೀವು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದೀರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ನೋಡಿ ಮಾಲೀಕ ಶಾಕ್ ಆಗಿದ್ದಾನೆ. ಸ್ಟೇಷನ್ಗೆ ಅಲೆದು ಸುಸ್ತು ಹೊಡೆದಿದ್ದಾನೆ. ಇನ್ನು ಅಚ್ಚರಿ ಅಂದ್ರೆ ವಾಹನದ ಮಾಲೀಕ ಭಾರತ ಸಾರಥಿ ಭಾರತದಲ್ಲೇ ಇಲ್ಲ, ಫಿಲಿಪೈನ್ನ ಮನಿಲಾದಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ತನ್ನ ಬೈಕ್ ನ ಸೇಲ್ ಮಾಡೋಕೆ ಮುಂದಾಗಿದ್ದಾರೆ. ತುಮಕೂರು ಮೂಲದ ವ್ಯಕ್ತಿ ವಾಹನ ಖರೀದಿಸುವಾಗ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದಾರೆ. ವಾಹನದ ಮೇಲೆ ಫೈನ್ ಇರೋದು ಗೊತ್ತಾಗಿ ಮಾಲೀಕನಿಗೆ ತಿಳಿಸಿದ್ದಾನೆ. ಈ ಶಾಕಿಂಗ್ ಸುದ್ದಿ ಕೇಳಿ ದಂಗಾದ ಮಾಲೀಕ ವಾಹನ ಮನೆಯಲ್ಲೇ ಇದೆ, ಅದು ಹೇಗೆ ಫೈನ್ ಬರುತ್ತೆ ಅಂತ ಗಾಬರಿಯಾಗಿದ್ದಾರೆ. ಮನೆಗೆ ಬಂದು ನೋಡಿದಾಗ ನೋಟಿಸ್ ಬರೋದು ಗೊತ್ತಾಗಿದೆ. ಸಂಚಾರಿ ಪೊಲೀಸರ ಆಪ್ ನಲ್ಲಿ ಚೆಕ್ ಮಾಡಿದ್ದಾರೆ. ಈ ವೇಳೆ ತಮ್ಮದೇ ವಾಹನದ ನಂಬರ್ ನಕಲಿ ಆಗಿರುವುದು ಗೊತ್ತಾಗಿದೆ. ತಮ್ಮ ನಂಬರ್ ನಕಲಿ ಮಾಡಿ ಬೇರೆಯವರು ಬಳಸುತ್ತಿರುವುದು ಪತ್ತೆಯಾಗಿದೆ. ಆ ಫೋಟೋಗಳ ಸಮೇತ ಯಲಹಂಕ ಸಂಚಾರಿ ಠಾಣಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸವಿತಾ ರಾಮಚಂದ್ರ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಹನದ ಮಾಲೀಕ ಮನಿಲಾದಲ್ಲಿ, ವಾಹನ ಮನೆಯಲ್ಲಿ. ಆದ್ರೂ ಕೂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿದ್ದ ಫೈನ್ ಬೀಳ್ತಾ ಇತ್ತು ಆಪ್ನಲ್ಲಿ. ಏನಿದು ವಿಚಿತ್ರ ಸ್ಟೋರಿ ಅಂತೀರಾ? ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಮನಿಲಾದಲ್ಲಿ ಮಾಲೀಕ, ಮನೆ ಶೆಡ್ನಲ್ಲಿ ವಾಹನ, ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಫೈನ್. ಸಿಲಿಕಾನ್ ಸಿಟಿಯಲ್ಲಿ ಸ್ವಾರಸ್ಯಕರ ಘಟನೆಯೊಂದು ನಡೆದಿದೆ. ಕಳೆದ 6 ತಿಂಗಳುಗಳಿಂದ ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ದಂಡ ವಿಧಿಸಿದ್ದಾರೆ. ನೀವು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದೀರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ನೋಡಿ ಮಾಲೀಕ ಶಾಕ್ ಆಗಿದ್ದಾನೆ. ಸ್ಟೇಷನ್ಗೆ ಅಲೆದು ಸುಸ್ತು ಹೊಡೆದಿದ್ದಾನೆ. ಇನ್ನು ಅಚ್ಚರಿ ಅಂದ್ರೆ ವಾಹನದ ಮಾಲೀಕ ಭಾರತ ಸಾರಥಿ ಭಾರತದಲ್ಲೇ ಇಲ್ಲ, ಫಿಲಿಪೈನ್ನ ಮನಿಲಾದಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ತನ್ನ ಬೈಕ್ ನ ಸೇಲ್ ಮಾಡೋಕೆ ಮುಂದಾಗಿದ್ದಾರೆ. ತುಮಕೂರು ಮೂಲದ ವ್ಯಕ್ತಿ ವಾಹನ ಖರೀದಿಸುವಾಗ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದಾರೆ. ವಾಹನದ ಮೇಲೆ ಫೈನ್ ಇರೋದು ಗೊತ್ತಾಗಿ ಮಾಲೀಕನಿಗೆ ತಿಳಿಸಿದ್ದಾನೆ.
ಈ ಶಾಕಿಂಗ್ ಸುದ್ದಿ ಕೇಳಿ ದಂಗಾದ ಮಾಲೀಕ ವಾಹನ ಮನೆಯಲ್ಲೇ ಇದೆ, ಅದು ಹೇಗೆ ಫೈನ್ ಬರುತ್ತೆ ಅಂತ ಗಾಬರಿಯಾಗಿದ್ದಾರೆ. ಮನೆಗೆ ಬಂದು ನೋಡಿದಾಗ ನೋಟಿಸ್ ಬರೋದು ಗೊತ್ತಾಗಿದೆ. ಸಂಚಾರಿ ಪೊಲೀಸರ ಆಪ್ ನಲ್ಲಿ ಚೆಕ್ ಮಾಡಿದ್ದಾರೆ. ಈ ವೇಳೆ ತಮ್ಮದೇ ವಾಹನದ ನಂಬರ್ ನಕಲಿ ಆಗಿರುವುದು ಗೊತ್ತಾಗಿದೆ. ತಮ್ಮ ನಂಬರ್ ನಕಲಿ ಮಾಡಿ ಬೇರೆಯವರು ಬಳಸುತ್ತಿರುವುದು ಪತ್ತೆಯಾಗಿದೆ. ಆ ಫೋಟೋಗಳ ಸಮೇತ ಯಲಹಂಕ ಸಂಚಾರಿ ಠಾಣಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸವಿತಾ ರಾಮಚಂದ್ರ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಹನದ ಮಾಲೀಕ ಮನಿಲಾದಲ್ಲಿ, ವಾಹನ ಮನೆಯಲ್ಲಿ, ಆದ್ರೂ ಕೂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿದ್ದ ಫೈನ್ ಬೀಳ್ತಾ ಇತ್ತು ಆಪ್ನಲ್ಲಿ. ಏನಿದು ವಿಚಿತ್ರ ಸ್ಟೋರಿ ಅಂತೀರಾ? ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಮನಿಲಾದಲ್ಲಿ ಮಾಲೀಕ, ಮನೆ ಶೆಡ್ನಲ್ಲಿ ವಾಹನ, ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಫೈನ್. ಸಿಲಿಕಾನ್ ಸಿಟಿಯಲ್ಲಿ ಸ್ವಾರಸ್ಯಕರ ಘಟನೆಯೊಂದು ನಡೆದಿದೆ. ಕಳೆದ 6 ತಿಂಗಳುಗಳಿಂದ ಮನೆಯಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ದಂಡ ವಿಧಿಸಿದ್ದಾರೆ. ನೀವು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದೀರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ನೋಡಿ ಮಾಲೀಕ ಶಾಕ್ ಆಗಿದ್ದಾನೆ. ಸ್ಟೇಷನ್ಗೆ ಅಲೆದು ಸುಸ್ತು ಹೊಡೆದಿದ್ದಾನೆ. ಇನ್ನು ಅಚ್ಚರಿ ಅಂದ್ರೆ ವಾಹನದ ಮಾಲೀಕ ಭಾರತ ಸಾರಥಿ ಭಾರತದಲ್ಲೇ ಇಲ್ಲ, ಫಿಲಿಪೈನ್ನ ಮನಿಲಾದಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ತನ್ನ ಬೈಕ್ ನ ಸೇಲ್ ಮಾಡೋಕೆ ಮುಂದಾಗಿದ್ದಾರೆ. ತುಮಕೂರು ಮೂಲದ ವ್ಯಕ್ತಿ ವಾಹನ ಖರೀದಿಸುವಾಗ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದಾರೆ. ವಾಹನದ ಮೇಲೆ ಫೈನ್ ಇರೋದು ಗೊತ್ತಾಗಿ ಮಾಲೀಕನಿಗೆ ತಿಳಿಸಿದ್ದಾನೆ. ಈ ಶಾಕಿಂಗ್ ಸುದ್ದಿ ಕೇಳಿ ದಂಗಾದ ಮಾಲೀಕ ವಾಹನ ಮನೆಯಲ್ಲೇ ಇದೆ, ಅದು ಹೇಗೆ ಫೈನ್ ಬರುತ್ತೆ ಅಂತ ಗಾಬರಿಯಾಗಿದ್ದಾರೆ. ಮನೆಗೆ ಬಂದು ನೋಡಿದಾಗ ನೋಟಿಸ್ ಬರೋದು ಗೊತ್ತಾಗಿದೆ. ಸಂಚಾರಿ ಪೊಲೀಸರ ಆಪ್ ನಲ್ಲಿ ಚೆಕ್ ಮಾಡಿದ್ದಾರೆ. ಈ ವೇಳೆ ತಮ್ಮದೇ ವಾಹನದ ನಂಬರ್ ನಕಲಿ ಆಗಿರುವುದು ಗೊತ್ತಾಗಿದೆ. ತಮ್ಮ ನಂಬರ್ ನಕಲಿ ಮಾಡಿ ಬೇರೆಯವರು ಬಳಸುತ್ತಿರುವುದು ಪತ್ತೆಯಾಗಿದೆ. ಆ ಫೋಟೋಗಳ ಸಮೇತ ಯಲಹಂಕ ಸಂಚಾರಿ ಠಾಣಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸವಿತಾ ರಾಮಚಂದ್ರ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.